ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಮಾವ? ಇಷ್ಟು ದಿನ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ರಲ್ವಾ, ಅಲ್ಲೇ ಇದ್ ಬಿಡ್ಬೇಕು ತಾನೆ. ಓ, ಕದ್ದು ದುಡ್ಡು ಖಾಲಿ ಆಯ್ತೇನೋ, ಅದಕ್ಕೆ ಮತ್ತೆ ಈ ಮನೆಗೆ ಕನ್ನ ಹಾಕಕ್ ಬಂದ್ರ? ನೋಡಿ, ಇವತ್ತು ಈ ಮನೆಗೆ ಏನಾದ್ರೂ ಕಷ್ಟ ಇದೆ ಅಂತಾದ್ರೆ ಅದು ನಿಮ್ಮಿಂದಾನೇ ಆಗ್ತಿರೋದು. ನೀವೊಬ್ರು ಸರಿಯಾಗಿದ್ದಿದ್ರೆ ಈ ಮನೆಗೆ ಯಾವ ಕಷ್ಟನೂ ಇರ್ತಿರ್ಲಿಲ್ಲ. ಛೇ, ನಿಮ್ಮಂತವ್ರಿಗೆ ಅನ್ನ ಹಾಕೋ ಬದಲು ಬೀದಿಲ್ ಹೋಗೋ ಯಾವ್ದಾದ್ರು. ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇರೋನಿಗೆ ಬೈದು ಏನೂ ಪ್ರಯೋಜನ ಇಲ್ಲ. ಪ್ರಾಯಶ್ಚಿತ್ತಕ್ಕಿಂತ ಬೇರೆ ಶಿಕ್ಷೆ ಇಲ್ಲ. ಅದನ್ನು ಅವನು ಅನುಭವಿಸ್ತಾ ಇದ್ದಾನೆ. ತಾತ, ಇವ್ರು ಬದಲಾಗಿದ್ದಾರೆ ಅಂದ್ರೆ ಅದನ್ನ ನೀನ್ ನಂಬ್ತೀಯಾ? ಇದೊಂದು ಸಲ ನಂಬೋಣ ಅಂತ ಅನ್ನಿಸ್ತಾ ಇದೆ. ನಂಬಿ ಒಂದು ಅವಕಾಶ ಕೊಡೋಣ. ಇಲ್ಲ ತಾತ, ಆಕಾಶ ಭೂಮಿ ಆಗೋದು, ಇವ್ರು ಬದಲಾಗೋದು ಎರಡೂ ಒಂದೇ. ಬದಲಾಗಿದ್ದೀನಿ ಅಂತ ಹಸುವಿನ ಹಾಗೆ ವೇಷ ಹಾಕೊಂಡ್ರೆ ಇತ್ತ ಕೆಟ್ಟ ಮನ್ಸಿರೋ ಮೃಗಗಳು ಸಾಧು ಪ್ರಾಣಿ ಆಗಕ್ ಸಾಧ್ಯ ಇಲ್ಲ. ಬೇಡ ತಾತ, ಇವ್ರನ್ನ ನೀನ್ ನಂಬೇಡ. ನೋಡಿ ಮಾವ, ನೀವು ಈ ಮನೇಲಿದ್ದು ಇನ್ನೂ ಸಮಸ್ಯೆಗಳಾಗೋದು ಬೇಡ. ಈಗ್ಲೇ ಇಲ್ಲಿಂದ ಹೊರಡಿ. ನೀನೇ ಹೀಗನ್ಬಿಟ್ರೆ ಹೇಗೆ ಸೊಸೆ ಮುದ್ದು? ನೀನು ಬದಲಾಗಿದ್ದೀನಿ ಅಂದಾಗ ಈ ಮನೆಯವರೆಲ್ಲ ನಿನ್ನನ್ನು ಪ್ರೀತಿಯಿಂದ ಮನೆ ಒಳಗೆ ಸೇರಿಸ್ಕೊಂಡ್ರು. ಆದ್ರೆ ಈಗ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನೀನೇ ನನ್ನ ಮಾತು ನಂಬ್ತಾ ಇಲ್ವಲ್ಲಮ್ಮ. ಒಂದು ಕಾಲದಲ್ಲಿ ಅತ್ಯಂತ ಕ್ರೂರಿಗಳಾಗಿದ್ದ ವಾಲ್ಮೀಕಿ ಮಹರ್ಷಿಗಳಾಗಿ ರಾಮಾಯಣ ಗ್ರಂಥವನ್ನು ಬರೆದರು. ಅಂಗುಲಿಮಾಲ ಬುದ್ಧನ ನೋಡ್ತಿದ್ದ ಹಾಗೆ ಬದಲಾಗ್ಬಿಟ್ಟ. ಇನ್ನು ದತ್ತನ ನೆರಳಲ್ಲಿರೋ ನಾನು ಬದಲಾಗದೆ ಹೋದ್ರೆ ಈ ಭೂಮಿ ಮೇಲೆ ಬದುಕೋದಕ್ಕಾಗತ್ತೇನಮ್ಮ? ಇಷ್ಟು ದಿವಸ ಮಾಡಿದ ತಪ್ಪನ್ನ ದಯಮಾಡಿ ಕ್ಷಮಿಸಮ್ಮ. ನಾನು ಬದಲಾಗಿದ್ದೀನಿ. ಇನ್ನು ಮುಂದೆ ನೀನು ಏನೇ ಕೆಲಸ ಹೇಳಿದ್ರು ಸರಿ, ಅದನ್ನ ಮಾಡಿಕೊಂಡು ಈ ಮನೆಯಲ್ಲೇ ಇದ್ದು ಬಿಡ್ತೀನಮ್ಮ. ಇಲ್ಲ, ಸಾಧ್ಯನೇ ಇಲ್ಲ. ಬೆಂಕಿ ತಣ್ಣಗಾಗಿದೆ ಅಂತಂದ್ರೆ ಅದನ್ನ ನಂಬುವಷ್ಟು ದಡ್ಡಿ ನಾನಲ್ಲ. ನಿಮ್ಮನ್ನ ಈ ಮನೇಲೆ ಇರೋಕ್ ಬಿಟ್ರೆ ಈ ಮನೆನ ಸುಟ್ಟು ಬೂದಿ ಮಾಡ್ಬಿಡ್ತೀರಾ. ಹೊರಡಿ ಇಲ್ಲಿಂದ. ಈಗೇನು ನಿನ್ನ ಮಾವ ಇನ್ನೂ ಬದಲಾಗಿಲ್ಲ, ಸರಿ ಹೋಗಿಲ್ಲ ಅಂತ ತಾನೇ ನಿನ್ನ ಅನುಮಾನ? ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ಆಣೆ ಮಾಡು. ನೀನು ಬದಲಾಗಿದ್ದೀಯಾ, ಸರಿ ಹೋಗಿದ್ದೀಯಾ, ಇನ್ನೊಂದು ಸಲ ಇದೇ ಥರ ಮಣ್ಣು ತಿನ್ನೋ ಕೆಲಸ ಮಾಡೋದಿಲ್ಲ ಅಂತ. ನನ್ನ ಮೇಲೆ ನಾನೇ ಆಣೆ ಮಾಡಿ ಹೇಳೋ ಥರ ಮಾಡ್ತಿದ್ದೀರಾ. ಇಷ್ಟೆಲ್ಲ ಆದರೂ ಇನ್ನೂ ನೀವು ನನ್ನನ್ನು ನಂಬಿಲ್ಲ ಅನ್ನೋ ಹಾಗಾಯ್ತು. ಏನು ಯೋಚನೆ ಮಾಡ್ತಿದ್ದೀಯಾ? ನೀನು ಬದಲಾಗಿರೋದು ನಿಜಾನೇ ಆದರೆ ನಿನ್ನ ಮೇಲೆ ನೀನೇ ಆಣೆ ಇಟ್ಕೊಂಡು ಬದಲಾಗಿದ್ದೀನಿ ಅಂತ ಹೇಳು. ಆಯಿತು, ಬದಲಾಗಿರೋದೇ ಉಂಟಂತೆ. ಇನ್ನಿ ಆಣೆ ಪ್ರಮಾಣಕ್ಕೆಲ್ಲ ಯಾಕೆ ಭಯ ಪಡಬೇಕು? ಇನ್ನು ಮುಂದೆ ಈ ಕ್ಷಣದಿಂದ ಈ ಮನೆಗಾಗ್ಲಿ ಮನೆಯವ್ರಿಗಾಗ್ಲಿ ನನ್ನಿಂದ ಯಾವ ತೊಂದರೆನೂ ಆಗೋದಿಲ್ಲ. ನಾನು ನಿಮ್ಮ ಯಾರಿಗೂ ದ್ರೋಹ ಮಾಡೋದಿಲ್ಲ. ನನ್ನನ್ನು ನಂಬಿ. ಏನಮ್ಮ, ಈಗ ನಿನಗೆ ಸಮಾಧಾನ ಆಯ್ತಾ? ಏನೋ ಗೊತ್ತಿಲ್ಲ ತಾತ, ಇವ್ರ ಮಾತಿನ ಮೇಲೆ ನನ್ಗಿನ್ನೂ ನಂಬಿಕೆ ಬರ್ತಿಲ್ಲ. ಆದರೆ ನಿನ್ನ ಮಾತಿಗೆ ಗೌರವ ಕೊಟ್ಟು ಸುಮ್ಮನೆ ಆಗ್ತೀನಿ. ಗೊತ್ತಾದ್ರೆ ಸೊಸೆ ಮುದ್ದು ಆಡಿದ ಮಾತುಗಳಲ್ಲೂ ಅರ್ಥ ಇದೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಂದ್ಬಿಡ್ತಾ ಇದ್ರು. ಇನ್ನು ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನ ನೀವೇ ಹೇಳಿ. ಸರಿ, ಆಯ್ತು, ಹೇಳ್ತೀನಿ.
ಗೊತ್ತಾಯ್ತಾ? ಹೇಳಿದ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ದತ್ತ ಮಹಾಪ್ರಭುಗಳೇ. ಇನ್ನ ಈ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳಿ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ. ನಾನು ಹೇಳಿದ ಹಾಗೆ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮು, ಗೊತ್ತಾಯ್ತಾ? ನಾ ಹೇಳಿದ್ದೆಲ್ಲ ನೆನಪಿದೆಯಾ? ನೀವು ಹೇಳಿದ ಪ್ರತಿಯೊಂದು ಅಕ್ಷರನೂ ನೆನಪಿದೆ ನನಗೆ. ಹಲೋ ಮೇಡಮ್, ನಾನು ಗೊತ್ತಾಯ್ತು. ಏನ್ ವಿಷಯ? ಮೇಡಮ್, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಹೇಳಬೇಕು. ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲ ತಾನೇ? ಯಾರು ಇಲ್ಲ, ಅದೇನು ಅಂತ ಹೇಳು. ತುಂಬ ಇಂಪಾರ್ಟೆಂಟ್ ವಿಚಾರ, ಎಲ್ಲೂ ಯಾರಿಗೂ ಲೀಕ್ ಆಗೋ ಹಾಗೆ ಇಲ್ಲ. ನಾನಂತೂ ಮನೆ ಹಿತ್ತಲಲ್ಲಿ ಒಗೆಯೋ ಬಂಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲು ವಿಷಯ ಏನು ಅಂತ ಹೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಚಾರ ಹೇಳಬೇಕು ಅಂತಾನೆ ಫೋನ್ ಮಾಡಿದ್ಮೇಲೆ ಹೇಳದೇ ಇರ್ತೀನ ಮೇಡಮ್? ಸ್ವಲ್ಪ ಸಮಾಧಾನವಾಗಿರಿ. ಈಗ ಪೊಲೀಸ್ನವರಿಂದ ಒಬ್ಬ ರೌಡಿ ತಪ್ಪಿಸ್ಕೊಂಡಿದ್ದಾನಲ್ಲ ಮೇಡಮ್, ನಿಮ್ ಕಡಿಯೋದು. ಅದೇ ನಿಮ್ಗೆಲ್ಲ ವಿಚಾರನೂ ತಿಳ್ಕೊಂಡ್ರು ಒಬ್ಬ ರೌಡಿ. ಅವನನ್ನ ದತ್ತ ಹುಡುಕಿಸ್ತಾ ಇದ್ದಾನೆ. ಬಹುವಚನದಲ್ಲಿ ಮಾತಾಡಿದ್ರೆ ಆ ಎಮ್ಮಂಗ್ ಡೌಟ್ ಬರುತ್ತೆ. ಏನ್ ಹೇಳ್ತಿದ್ಯಾ ನೀನು? ದತ್ತ ಹುಡುಕಿಸ್ತಿದ್ದಾನ? ಹೌದು ಮೇಡಮ್. ಏನ ದತ್ತ ಸಾಮಾನ್ಯದವನು ಅನ್ಕೊಂಡಿದ್ದೀರಾ ನೀವು? ಎಲ್ಲ ಕಡೆ ಲಿಂಕ್ ಇಟ್ಟಿದಾನ ಯಪ್ಪ. ತಡ್ಕಾಡಿ ಹುಡುಕಾಡಿ ಏನೋ ಒಂದು ಸರ್ಕಸ್ ಮಾಡಿ ಆ ರೌಡಿನ ಕಂಡು ಹಿಡಿದು ಬಿಡ್ತಾನೆ. ಅವನು ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಬಗ್ಗೆ ಎಲ್ಲ ಸತ್ಯನೂ ಹೊರಗೆ ಬಂದ್ಬಿಡುತ್ತೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ದತ್ತ ಈ ವಿಚಾರನ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇದ್ದ. ನಾನು ಕೇಳಿಸ್ಕೊಂಡೆ. ಅಪ್ಪಿ ತಪ್ಪಿ ನಿಮ್ಮ ಕಡೆ ರೌಡಿ ಏನಾದರೂ ದತ್ತನ ಕೈಗೆ ಸಿಕ್ಕಾಕೊಂಡ ಅಂದ್ರೆ? ಇಲ್ಲ, ಹಾಗಾಗಕ್ ನಾನು ಬಿಡಲ್ಲ. ಆ ರೌಡಿನೂ ಅವರಪ್ಪನ್ನು ಹುಡುಕಿಸ್ತೀನಿ. ಅವರಿಬ್ರು ಸಿಕ್ತಿದ್ದ ಹಾಗೆ ಊರ್ ಬಿಟ್ಟು ಓಡಿಸ್ತೀನಿ. ಅಷ್ಟಾದ್ರೆ ಸಾಕು ಮೇಡಮ್. ಮೇಡಮ್, ಅಂದಹಾಗೆ ಆ ರೌಡಿನ ಹುಡುಕೋದಕ್ಕೆ ನನ್ನಿಂದ ಏನಾದರೂ ಸಹಾಯ ಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಿ, ನಾನು ಮಾಡ್ತೀನಿ. ಸದ್ಯಕ್ಕೆ ನಿನ್ನಿಂದ ಇನ್ನೇನು ಆಗ್ಬೇಕಾಗಿಲ್ಲ. ನೀನು ಇದೇ ತರ ಅಲ್ಲಿ ಏನೇ ನಡೆದ್ರು ನನಗೆ ಹೇಳು, ಸಾಕು. ದತ್ತ ಮಹಾಪ್ರಭುಗಳೇ, ಆ ಶಾರ್ವರಿ ಮುಂದೆ ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ಬಿಟ್ಟೆ, ಕ್ಷಮೆ ಇರಲಿ. ಓಕೆ ಓಕೆ ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.